ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇದು ರಂಜಾನ್ ತಿಂಗಳ ಕೊನೆಯ ಶುಕ್ರವಾರ. ಇವತ್ತಾದರೂ ತೆಹ್ರಾನ್ನ ಆಕಾಶ ತಣ್ಣಗಿರಬಹುದೇನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಹಾಗಾಗಿಲ್ಲ. ತೆಹ್ರಾನ್ ಮೇಲೆ ಇವತ್ತು ಅಮೆರಿಕ ಹಾಗೂ ಇಸ್ರೇಲ್ಗಳು ಬೆಂಕಿಯ ಮಳೆ ಸುರಿಸಿವೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾನು ರೆಜಿಮ್ ಅನ್ನ ಚೇಂಜ್ ಮಾಡದೆ ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತರ ಹೇಳಿದ್ದಾರೆ. ಇವತ್ತು ಇನ್ನೂ ದೊಡ್ಡ ಮಟ್ಟದ ದಾಳಿಗಳನ್ನ ಇರಾನ್ ನಿರೀಕ್ಷೆ ಮಾಡಲಿ ಅಂತ ಟ್ರಂಪ್ ಅಬ್ಬರಿಸಿದ್ದಾರೆ. ಇನ್ನು ಹೊಸ ಸರ್ವೋಚ್ಚ ನಾಯಕ ಖಮೇನಿಯನ್ನ ನಾವು ಪಂಕ್ಚರ್ ಮಾಡಿದೀವಿ ಅಂತ ಹೇಳ್ಕೊಂಡಿರೋ ಅಮೆರಿಕದ ಮೇಲೆ ಇರಾನ್ನ IRGC ಕೂಡ ಮುರ್ಕೊಂಡು ಬಿದ್ದಿದೆ. ಅವರು ಟರ್ಕಿಯಲ್ಲಿನ ಅದಾನಾ ಬಳಿಯಲ್ಲಿರುವ ಇನ್ಕ್ರಿಲಿಕ್ ಏರ್ ಬೇಸ್ ಮೇಲೆ ದಾಳಿಗಳನ್ನು ಮಾಡಿದ್ದಾರೆ. ಈ ಬೇಸ್ ಅಲ್ಲಿ ಅಮೆರಿಕದ ವಾಯುಪಡೆ ಇದೆ. ಜೊತೆಗೆ ಅಮೆರಿಕ ಇಲ್ಲಿ ಒಂದಷ್ಟು ಅಣ್ವಸ್ತ್ರಗಳನ್ನ ಕೂಡ ಇಟ್ಟಿದೆ ಅಂತ ಹೇಳ್ತಾರೆ. ಇದು ಟರ್ಕಿಯ ಮೇಲೆ ಇರಾನ್ ಮಾಡ್ತಾ ಇರೋ 3ನೇ ದಾಳಿ. ಇನ್ನು ಈ ದಾಳಿಯನ್ನು ಕೂಡ ನ್ಯಾಟೋದ ಏರ್ ಡಿಫೆನ್ಸ್ ನ್ಯೂಟ್ರಲೈಸ್ ಮಾಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ರೆಜಿಮ್ ಪರ ಇರೋ ಒಂದಷ್ಟು ಜನ ಪ್ಯಾಲೆಸ್ತೀನಿ ಸಾಲಿಡಾರಿಟಿಯ ಹೆಸರಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಅಲ್ಲಿ ಸ್ಫೋಟ ಸಂಭವಿಸಿದೆ. ಮಹಿಳೆಯೊಬ್ಬರು ಸಾವಿಗೀಡಾಗಿರೋ ಸುದ್ದಿ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿನ ಬೆಳವಣಿಗೆಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯ ಬೆಂಕಿಯ ಉಂಡೆ ಆಗ್ತಾ ಇದೆ. ಇರಾನ್, ಇಸ್ರೇಲ್, ಅಮೆರಿಕ ಎಲ್ಲ ಕಡೆಗಳಿಂದಲೂ ಮಿಸೈಲ್ಗಳು ಹಾರ್ತಲೇ ಇವೆ. ಇಲ್ಲಿ ಬಲಿಪಶುಗಳಾಗ್ತಾ ಇರೋದು ಮಾತ್ರ ಅರಬ್ ದೇಶಗಳು. ಇಲ್ಲಿವರೆಗೆ ತೈಲದ ಹಣದಲ್ಲಿ ಆರಾಮಾಗಿದ್ದ ಅರಬರು ಈಗ ತೈಲ ಉತ್ಪಾದನೆಯನ್ನು ನಿಲ್ಲಿಸಬೇಕಾದ ಅನಿವಾರ್ಯತೆಗೆ ಬೀಳ್ತಾ ಇದ್ದಾರೆ. ಇರಾನ್ ಕೊಡ್ತಾ ಇರೋ ಹೊಡೆತದ ಕಾರಣದಿಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಂಪೂರ್ಣ ಬಂದ್ ಆಗಿದೆ. ಇಲ್ಲಿ ಇರಾನ್ ಯಾವ್ಯಾವ ದೇಶಗಳ ಹಡಗುಗಳಿಗೆ ಸಂಚರಿಸೋದಕ್ಕೆ ಅನುಮತಿಯನ್ನ ಕೊಟ್ಟಿದೆಯೋ ಆ ದೇಶಗಳ ಹಡಗು ಬಿಟ್ರೆ ಬೇರಿನ್ಯಾವ ಹಡಗುಗಳು ಸಂಚರಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇಷ್ಟು ದಿನ ಅಲ್ಲಿ ತೈಲ ಸಂಗ್ರಹಾಗಾರಗಳು, ಆಯಿಲ್ ರಿಫೈನರಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನ ಮಾಡಲಾಗ್ತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಇರಾನ್ ತೈಲ ಬಾವಿಗಳನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ. ಇರಾಕ್ನಲ್ಲಿನ ಮಜ್ನೂನ್ ಆಯಿಲ್ ಫೀಲ್ಡ್ ಮೇಲೆ 2 ಡ್ರೋನ್ಗಳಿಂದ ದಾಳಿಗೆ ಪ್ರಯತ್ನಿಸಲಾಗಿದೆ. ಆದರೆ ಆ ದಾಳಿ ವಿಫಲಗೊಂಡಿದೆ. ಅಲ್ಲಿ ಆಯಿಲ್ ಫೀಲ್ಡ್ನ ಕಮ್ಯುನಿಕೇಶನ್ ಟವರ್ ಒಂದು ನಾಶ ಆಗಿದ್ದು, ಇದರಿಂದ ತೈಲವನ್ನ ಹೊರತೆಗೆಯುವ ಕೆಲಸವನ್ನ ನಿಲ್ಲಿಸಲಾಗಿದೆ. ಆದರೆ ಮಜ್ನೂನ್ ಆಯಿಲ್ ಫೀಲ್ಡ್ಗೆ ಹೆಚ್ಚು ಹಾನಿ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಇರಾನ್ ಇರಾಕ್ನ ತೈಲ ಬಾವಿಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದ್ದ ಸಂದರ್ಭದಲ್ಲೇ ಇಸ್ರೇಲ್ ಇರಾನ್ನ ಒಳಗೆ ಮತ್ತೊಂದು ಭಯಾನಕ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿತ್ತಾ ಅನ್ನೋ ಅನುಮಾನಗಳು ಬರ್ತಾ ಇವೆ. ಯಾಕೆಂದ್ರೆ ಇಸ್ರೇಲ್ ತೆಹರಾನ್ನ ಮೇಲೆ ಕೂಡ ದಾಳಿಗಳನ್ನು ಮಾಡಿದೆ. ಅದು ಕೂಡ ತೆಹರಾನ್ನಲ್ಲಿ ಕುದ್ಸ್ ಡೇ ಸಂದರ್ಭದಲ್ಲಿ ಈ ದಾಳಿ ಆಗಿದ್ದು, ಪ್ಯಾಲೆಸ್ತೀನ್ ಹಾಗೂ ಇರಾನ್ನ ಇಸ್ಲಾಮಿಕ್ ರೆಜಿಮ್ನ ಪರವಾಗಿ ಒಂದಷ್ಟು ಜನ ಬೀದಿಗಿಳಿದಿದ್ರು. ಸಹಸ್ರಾರು ಮಂದಿ ಇದ್ದ ದೊಡ್ಡ ರ್ಯಾಲಿಯಲ್ಲಿ ಇರಾನ್ ಆಡಳಿತದ ಮುಖ್ಯಸ್ಥ ಲಾರಿಜಾನಿ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ ರ್ಯಾಲಿಯ ಪಕ್ಕದಲ್ಲೇ ಬಾಂಬಿಂಗ್ ನಡೆದಿದ್ದು, ಅಲ್ಲಿ ಇಸ್ರೇಲ್ ಲಾರಿಜಾನಿಯನ್ನ ಕೊಂದು ಬಿಡೋದಕ್ಕೇನಾದರೂ ಪ್ರಯತ್ನಗಳನ್ನ ಮಾಡಿಬಿಡುತ್ತಾ ಅನ್ನೋ ಅನುಮಾನಗಳಿಗೆ ಈ ದಾಳಿ ಕಾರಣ ಆಗ್ತಾ ಇದೆ. ಗೆಳೆಯರ, ಇತ್ತೀಚೆಗಷ್ಟೇ ಲಾರಿಜಾನಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಾವಿನ ಕುರಿತಾಗಿ ಮಾತಾಡಿದ್ರು. ನಾವು ಹೊಡಿತೀವಿ ಅನ್ನೋ ಅರ್ಥದಲ್ಲಿ ಲಾರಿಜಾನಿ ಟ್ವೀಟ್ ಮಾಡಿದ್ರು. ಇರಾನ್ ಅನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ದ ಡೊನಾಲ್ಡ್ ಟ್ರಂಪ್ಗೆ ಮೊದಲು ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ, ನೀವು ಉಳಿಯೋ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳೋ ಮೂಲಕ ಅಮೆರಿಕದ ಅಧ್ಯಕ್ಷರನ್ನು ಕೂಡ ನಾವು ಹೊಡೆದು ಹಾಕ್ತೀವಿ ಅನ್ನೋ ಥರದ ನೇರ ಧಮಕಿಯನ್ನ ಈ ಲಾರಿಜಾನಿ ಕೊಟ್ಟಿದ್ರು. ಇದು ಅಮೆರಿಕದ ಸಿಟ್ಟಿಗೂ ಕಾರಣ ಆಗಿತ್ತು. ಹಾಗೆ ಇಸ್ರೇಲ್ ಕೂಡ ಇರಾನ್ನ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಹೋಗ್ತಾ ಇತ್ತಲ್ಲ, ಆ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಲಾರಿಜಾನಿಯ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಈ ಲಾರಿಜಾನಿ ಇವತ್ತು ಜನರ ನಡುವೆ ಸರ್ಕಾರದ ಪರವಾಗಿ ಒಂದು ಮೆರವಣಿಗೆಯನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ರ್ಯಾಲಿ ನಡೀತಿದ್ದ ಜಾಗದ ಪಕ್ಕದಲ್ಲೇ ಒಂದು ಬಾಂಬ್ ಬಿದ್ದಿದೆ. ಈ ದಾಳಿಯಲ್ಲಿ ಮಹಿಳೆಯೊಬ್ಬರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಲಾರಿಜಾನಿ ಸೇರಿದ ಹಾಗೆ ಪ್ರಮುಖ ನಾಯಕರಿಗೆ ಅಲ್ಲಿ ಏನೂ ಆಗಿಲ್ಲ. ಇನ್ನು ಇಲ್ಲಿ ಇಸ್ರೇಲ್ ಇರಾನ್ನನ್ನ ಬೆದರಿಸುವ ಪ್ರಯತ್ನ ಮಾಡ್ತಾ ಅಥವಾ ಲಾರಿಜಾನಿಯನ್ನ ಉಳಿಸಿ ಆತನನ್ನೇ ದೊಡ್ಡ ನಾಯಕನನ್ನಾಗಿ ಬಿಂಬಿಸುವ ಪ್ರಯತ್ನವನ್ನೇನಾದರೂ ಮಾಡಿಬಿಡ್ತಾ ಅನ್ನೋ ಅನುಮಾನಗಳು ಕೂಡ ಇವೆ. ಯಾಕೆಂದ್ರೆ ಈ ಲಾರಿಜಾನಿ ಮತ್ತು ಅಮೆರಿಕದ ಸಂಬಂಧಗಳ ಬಗ್ಗೆ ಕೂಡ ಅಲ್ಲಿ ಒಂದಷ್ಟು ಅನುಮಾನಗಳಿವೆ. ಲಾರಿಜಾನಿ ಸಾಕಷ್ಟು ವರ್ಷಗಳಿಂದ ಅಮೆರಿಕದ ಡೀಪ್ ಸ್ಟೇಟ್ ಜೊತೆ ಒಂದು ನಿಕಟ ಸಂಬಂಧಗಳನ್ನ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಹೊರಬರ್ತಾ ಇವೆ. ಇನ್ನು ಲಾರಿಜಾನಿಗೆ ಇಸ್ಲಾಮಿಕ್ ಆಡಳಿತ ಅಂದ್ರೆ ಖಮೇನಿಯ ಆಡಳಿತದ ಬಗ್ಗೆ ಒಳಗೊಳಗೆ ಒಂದು ಅಸಮಾಧಾನ ಇತ್ತು. ಆತನ ಮಗನನ್ನ ಇಸ್ಲಾಮಿಕ್ ರೆಜಿಮ್ ಕೊಲೆ ಮಾಡಿಸ್ತು, ಆ ನಂತರ ಅದನ್ನ ಅಪಘಾತ ಅಂತ ಬಿಂಬಿಸಲಾಯಿತು ಅನ್ನೋ ಬಗ್ಗೆ ಕೂಡ ಕೆಲವರು ಹೇಳ್ತಾರೆ. ಆ ಸಿಟ್ಟು ಲಾರಿಜಾನಿಗೆ ಇಸ್ಲಾಮಿಕ್ ರೆಜಿಮ್ ಬಗ್ಗೆ ಇದೆ. ಹೀಗಾಗಿ ಅವರು ಅಮೆರಿಕ ಜೊತೆ ನಿಕಟ ಸಂಬಂಧಗಳನ್ನ ಇಟ್ಕೊಂಡಿದ್ರು ಅನ್ನೋ ಥರದ ಒಂದಷ್ಟು ಕಾನ್ಸ್ಪಿರಸಿ ಥಿಯರಿಗಳು ಕೂಡ ಇಲ್ಲಿವೆ. ಗೊತ್ತಿಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ, ಯಾರು ಏನು ಮಾತಾಡ್ತಾರೆ ಅವರು ಅದೇ ಆಗಿರಬೇಕು ಅಂತ ಇಲ್ಲ. ಮನಸ್ಸಲ್ಲಿ ಏನಿದೆ ಅದನ್ನೇ ಮಾತಾಡ್ತಾರೆ ಅಂತಲೂ ಅಲ್ಲ. ರಾಜಕೀಯಗಳಿರೋದೇ ಹೀಗೆ, ಮಾತೊಂದಿರುತ್ತೆ, ಮನಸ್ಸು ಬೇರೆ ಇರುತ್ತೆ, ಆ ನಂತರದ ಪರಿಣಾಮಗಳು ಮತ್ತೇನೋ ಇರುತ್ತವೆ. ಹೀಗಾಗಿ ಇಲ್ಲಿ ಲಾರಿಜಾನಿಯನ್ನ ಮುಗಿಸಿ
ಬಿಡೋದಕ್ಕೆ ದಾಳಿಗಳಾದ್ವಾ ಅಥವಾ ದಾಳಿಗಳಾಗೋ ಸಂದರ್ಭದಲ್ಲಿ ಲಾರಿಜಾನಿ ಅಲ್ಲಿದ್ರ ಅಥವಾ ಲಾರಿಜಾನಿಯನ್ನ ಕೊಂದು ಬಿಡೋ ಪ್ರಯತ್ನವನ್ನ ಅಮೆರಿಕ ಹಾಗೂ ಇಸ್ರೇಲ್ಗಳು ಮಾಡ್ತಾ ಇವೆ ಅನ್ನೋ ಒಂದು ಮಾಹೋಲನ್ನು ಕ್ರಿಯೇಟ್ ಮಾಡೋದಕ್ಕೆ ಅಲ್ಲೊಂದು ಅಟೆಂಪ್ಟ್ ನಡೀತಾ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಇರಾನ್ ಮೇಲಿನ ಇಸ್ರೇಲ್ ದಾಳಿಗಳು ಕೂಡ ತೀವ್ರ ಪ್ರಮಾಣದಲ್ಲಿ ನಡೀತಾ ಇವೆ. ದಕ್ಷಿಣ ಇರಾನ್ನ ಶಿರಾಜ್ನಲ್ಲಿರುವ ಅಂಡರ್ಗ್ರೌಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಟೋರೇಜ್ ಮತ್ತು ಪ್ರೊಡಕ್ಷನ್ ಯೂನಿಟ್ ಮೇಲೆ ಇಸ್ರೇಲ್ ವಾಯುದಾಳಿಯನ್ನು ನಡೆಸಿದೆ. ಹಾಗೆ ಸೆಂಟ್ರಲ್ ತೆಹರಾನ್ನಲ್ಲಿನ ರೆಡಾರ್ ಮತ್ತು ಏರಿಯಲ್ ಡಿಫೆನ್ಸ್ ಸೈಟ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕೂಡ ದಾಳಿಗಳು ನಡೆದಿವೆ. ಹಾಗೆ ಪಶ್ಚಿಮ ಇರಾನ್ನಲ್ಲಿನ ಅಹ್ವಾಜ್ನಲ್ಲಿ ಐಆರ್ಜಿಸಿಯ ಕಮಾಂಡ್ ಸೆಂಟರ್ ಅನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡಿದೆ. ಹೀಗೆ ಇಸ್ರೇಲ್ ತೆಹರಾನ್ ಹಾಗೂ ಇನ್ನಿತರ ನಗರಗಳಲ್ಲಿನ ಮಿಲಿಟರಿ ಬೇಸುಗಳು, ರಿಸರ್ಚ್ ಸೆಂಟರ್ಗಳು ಹಾಗೂ ಸರ್ಕಾರಿ ಕಚೇರಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನ ಮುಂದುವರಿಸ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ನ್ಯಾಟೋ ನಾಯಕರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಇರಾನ್ ಶರಣಾಗುತ್ತೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ನಿನ್ನೆ ಇರಾನಿನ ಸುಪ್ರೀಂ ಲೀಡರ್ ಹೆಸರಲ್ಲಿ ಬಿಡುಗಡೆಯಾದ ಹೇಳಿಕೆಯೊಂದು ಇರಾನ್ ತನ್ನ ಯುದ್ಧವನ್ನು ಮುಂದುವರಿಸುತ್ತೆ ಅಂತ ಹೇಳಿರುವುದಷ್ಟೇ ಅಲ್ಲ, ಅಮೆರಿಕಾದ ಮೇಲೆ ಮತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲಿನ ದಾಳಿಗಳನ್ನು ತೀವ್ರಗೊಳಿಸೋದಕ್ಕೆ ಆ ಸಂದೇಶದಲ್ಲಿ ತಿಳಿಸಲಾಗಿದೆ. ಅದನ್ನು ಇರಾನಿನ ಮಾಧ್ಯಮಗಳು ಪ್ರಸಾರ ಮಾಡಿವೆ. ಅದರ ಜೊತೆಗೆ ಅಮೆರಿಕಾದಲ್ಲಿ CNN ಕೂಡ ಆ ಇರಾನ್ ಟಿವಿಯಲ್ಲಿ ಪ್ರಸಾರಗೊಂಡಿದ್ದನ್ನೇ ತಾನು ಕೂಡ 4 ನಿಮಿಷಗಳ ಕಾಲ ಪ್ರಸಾರ ಮಾಡಿದೆ. ಅದರ ಬಗ್ಗೆ ಅಮೆರಿಕದ ಆಡಳಿತ ಮತ್ತು ಡೊನಾಲ್ಡ್ ಟ್ರಂಪ್ ತೀವ್ರ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊಸ್ತಬಾ ಕಂಡೀಷನ್ ಹೇಗಿದೆ ಅನ್ನೋ ಬಗ್ಗೆ ಯಾರಿಗೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಮೊಸ್ತಬಾ ಇದುವರೆಗೆ ಕಾಣಿಸ್ಕೊಂಡಿಲ್ಲ. ಆತನನ್ನ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿ ಘೋಷಿಸಿದ ದಿನ ಕೂಡ ಆತ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ವೇದಿಕೆಯ ಮೇಲೆ ಆತನ ಕಾರ್ಡ್ ಬೋರ್ಡ್ ಪ್ರತಿಮೆಗಳನ್ನಿಟ್ಟು ಆತನ ಅಧಿಕಾರ ಗ್ರಹಣ ಸಮಾರಂಭವನ್ನ ಆಚರಿಸಲಾಯಿತು. ಇನ್ನು ಇಸ್ರೇಲಿನ ಪ್ರಧಾನಿ ನೇತನ್ಯಾಹು ಕೂಡ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಮೊಸ್ತಬಾ ಖಮೇನಿ ಇದುವರೆಗೆ ಯಾರಿಗೂ ಮುಖ ತೋರಿಸಿಲ್ಲ ಅಂತ ಹೇಳೋ ಮೂಲಕ ಖಮೇನಿಯ ಪರಿಸ್ಥಿತಿಯ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮೊಸ್ತಬಾ ಜೀವಂತವಾಗಿರಬಹುದು, ಆದ್ರೆ ಆತ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದ್ದಾನೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಇದರ ನಡುವೆನೆ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ, ಸ್ವಲ್ಪ ಫನ್ನಿಯಾಗಿ ಕೂಡ ಕಾಣಿಸೋ ತರದ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ. ಇರಾನ್ ಅನ್ನ ಇವತ್ತು ನಾವು ಹೇಗೆ ಹೊಡಿತೀವಿ ಅಂತ ನೋಡ್ತಾ ಇರಿ ಅಂತ ಹೇಳಿರೋ ಟ್ರಂಪ್ 47 ವರ್ಷಗಳ ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಅಮೆರಿಕಾದ 47ನೇ ಅಧ್ಯಕ್ಷನಾದ ನಾನು ನಾಶ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ನಲ್ಲಿ ಮಾಡಿರೋ ದಾಳಿಗಳ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ. ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ನಲ್ಲಿ ಒಟ್ಟು 15,000 ದಾಳಿಗಳನ್ನು ಮಾಡಿವೆಯಂತೆ. ಆ ದಾಳಿಗಳಲ್ಲಿ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಕೂಡ ಗಾಯಗೊಂಡಿದ್ದು, ಆ ದಾಳಿಯ ನಂತರ ಮೊಸ್ತಬಾ ಖಮೇನಿ ಹೊರಗೆಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋ ಮಾಹಿತಿಯನ್ನ ಮತ್ತೆ ಪೀಟ್ ಹೆಗ್ಸೆತ್ ಹೇಳಿದ್ದಾರೆ. ಈ ಮೂಲಕ ಇರಾನ್ ಮೇಲೆ ಇನ್ನಷ್ಟು ದಾಳಿಗಳನ್ನು ಮಾಡುವುದಾಗಿ ಅಮೆರಿಕ ಹೇಳ್ತಾ ಇದೆ. ಅಲ್ಲದೆ ಅಧ್ಯಕ್ಷರು ಹೇಳಿರೋ ಹಾಗೆ ಇರಾನ್ ಇನ್ನಷ್ಟು ತೀವ್ರವಾದ ದಾಳಿಗಳನ್ನು ಎದುರಿಸಬೇಕಾಗುತ್ತೆ ಅಂತ ಕೂಡ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಹೇಳಿದ್ದಾರೆ. ಹೀಗೆ ಅಮೆರಿಕ ವಾಗ್ದಾಳಿಗಳನ್ನ, ಮಿಸೈಲ್ ದಾಳಿಗಳನ್ನ ಮಾಡ್ತಾ ಇರುವಾಗಲೇ ಅದಕ್ಕೆ ಪ್ರತ್ಯುತ್ತರದ ರೂಪದಲ್ಲಿ IRGC ಕೂಡ ಅಮೆರಿಕದ ವಿರುದ್ಧ ಮುರ್ಕೊಂಡು ಬಿದ್ದಿದೆ. ಅವರಿಗೆ ಅಮೆರಿಕವರೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಪಕ್ಕದಲ್ಲೇ ಇರೋ ಅಮೆರಿಕದ ನೆಲೆಗಳನ್ನ ಅವರು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಟರ್ಕಿಯ ಮೇಲೆ ಇರಾನ್ ತನ್ನ 3ನೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿದೆ. ಟರ್ಕಿಯ ಇನ್ಸಿರ್ಲಿಕ್ ನಲ್ಲಿ ಅಮೆರಿಕದ ಬೇಸ್ ಇದೆ. ಅದನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕ್ಷಿಪಣಿಗಳನ್ನ ಹಾರಿಸಿದ್ದು, ಅವುಗಳನ್ನ ಕೂಡ ನ್ಯಾಟೋ ಏರ್ ಡಿಫೆನ್ಸ್ ನಾಶ ಮಾಡಿದೆ. ಇನ್ನು ಈ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವ ಟರ್ಕಿ ಇರಾನಿನ ರಾಯಭಾರಿಯನ್ನ ಕರೆಸಿಕೊಂಡು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಮತ್ತು ಈ ದಾಳಿಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡುವಂತೆ ಟರ್ಕಿ ಇರಾನ್ಗೆ ಕೇಳಿದೆ. ಹೀಗೆ ಅಮೆರಿಕ ಮತ್ತು ಇಸ್ರೇಲ್ಗಳು ಒಂದರ ಹಿಂದೊಂದರಂತೆ ದಾಳಿಗಳನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಕೂಡ ಪ್ರತೀಕಾರದ ಮಾತುಗಳನ್ನು ಆಡ್ತಲೇ ಇದೆ. ನಮಗೆ ಯಾವ ಕದನ ವಿರಾಮವೂ ಬೇಕಾಗಿಲ್ಲ, ನಾವು ಶತ್ರುಗಳ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೋತೀವಿ. ಇಸ್ರೇಲ್ ಅನ್ನೋ ದೇಶ ಭೂಮಿಯ ಮೇಲಿರೋವರೆಗೆ ನಾವು ರಾಜಿ ಮಾಡಿಕೊಳ್ಳೋ ಬಗ್ಗೆ, ಸಂಧಾನದ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಹಾಗೆ ಅರಬ್ ದೇಶಗಳ ಮೇಲಿನ ದಾಳಿಯನ್ನ ಕೂಡ ಇರಾನ್ ಸದ್ಯಕ್ಕೆ ನಿಲ್ಲಿಸೋ ಹಾಗೆ ಕಾಣ್ತಾ ಇಲ್ಲ. ದುಬೈ ಹಾಗೂ ಅಬುದಾಬಿಯಲ್ಲಿ ದೊಡ್ಡ ಮಟ್ಟದ ಸ್ಫೋಟಗಳಾಗಿವೆ ಮತ್ತು ಒಮನ್ ಅನ್ನ ಕೂಡ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಒಮನ್ನ ಸ್ವಹರ್ ಪ್ರದೇಶದ ಮೇಲೆ ನಡೆದ ಡ್ರೋನ್ ಅಟ್ಯಾಕ್ ಅಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹಾಗೆ ಈ ದಾಳಿಯಲ್ಲಿ 10 ಮಂದಿ ಗಾಯಗೊಂಡಿದ್ದಾರೆ ಅನ್ನೋದನ್ನ ಒಮನ್ನ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ಹಾಗೆ ಸೌದಿ ಅರೇಬಿಯಾದ ಮೇಲೆ ಕೂಡ ಹಾರಿ ಬಂದ ಡ್ರೋನ್ಗಳನ್ನ ಅಲ್ಲಿ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ. ಶುಕ್ರವಾರ 10ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಹೊಡೆದು ಹಾಕಿರುವುದಾಗಿ ಸೌದಿ ಅರೇಬಿಯಾ ಹೇಳಿಕೊಂಡಿದೆ. ಒಟ್ಟಲ್ಲಿ ಈ ದಾಳಿಗಳ ಕಾರಣದಿಂದ ಮಧ್ಯಪ್ರಾಚ್ಯ ಇನ್ನಷ್ಟು ಭೀಕರ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿ ಬರಬಹುದು. ಸದ್ಯಕ್ಕೇನೋ ಆಯಿಲ್ ರಿಫೈನರಿಗಳನ್ನ ಸುಟ್ಟು ಹಾಕೊಳ್ತಾ ಇರೋ ಈ ಯುದ್ಧ ಮುಂದೆ ತೈಲ ಸಂಪತ್ತನ್ನೇ ಗುರಿಯಾಗಿಸ್ಕೊಳ್ಳದೆ ಇದ್ರೆ ಅಷ್ಟು ಸಾಕು.
ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ದೂರವಾಣಿ ಮೂಲಕ ಮಾತುಕತೆಗಳನ್ನು ನಡೆಸಿದ್ದಾರೆ. ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ ಯುದ್ಧ ಶುರುವಾದ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನಿನ ನಾಯಕರ ಜೊತೆ ಇದುವರೆಗೆ ಒಂದೇ ಒಂದು ಬಾರಿ ಕೂಡ ಮಾತನಾಡಿರಲಿಲ್ಲ. ಅವರು ಅರಬ್ ನಾಯಕರ ಜೊತೆ ಮಾತುಕತೆಗಳನ್ನು ನಡೆಸಿದ್ರು. ಯುಎಇಯ ರಾಜ ಎಂಬಿಝೆಡ್ ಜೊತೆ ಭಾರತದ ಪ್ರಧಾನಿ ಮಾತುಕತೆಗಳನ್ನು ನಡೆಸಿದ್ರು ಮತ್ತು ಅರಬ್ ನೆಲಕ್ಕೆ ಭಾರತ ಸಾಂತ್ವನವನ್ನು ಹೇಳಿತ್ತು. ಹಾಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರಾನ್ ಅರಬ್ ನೆಲದ ಮೇಲಿನ ದಾಳಿಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಬಹರೈನ್ ಮಂಡಿಸಿದ್ದ ಒಂದು ನಿಲುವಳಿಯನ್ನ ಭಾರತ ಬೆಂಬಲಿಸಿತ್ತು. ಅದರ ಸಹ ಪ್ರಾಯೋಜಕತ್ವವನ್ನು ವಹಿಸಿತ್ತು. ಅರಬ್ನ ವಿವಿಧ ನಾಯಕರ ಜೊತೆ ಭಾರತದ ಪ್ರಧಾನಿ ಮಾತುಕತೆಗಳನ್ನು ಕೂಡ ನಡೆಸಿದ್ರು. ಆದರೆ ಇರಾನ್ ನಾಯಕರ ಜೊತೆ ಇದುವರೆಗೆ ಮಾತನಾಡಿರಲಿಲ್ಲ. ಅಷ್ಟೇ ಅಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಖಮೆನೈ ಮೇಲೆ ನಡೆದ ದಾಳಿ ಮತ್ತು ಅವರ ಹತ್ಯೆಯನ್ನು ಕೂಡ ಭಾರತ ಖಂಡಿಸೋದಕ್ಕೆ ಹೋಗಿರಲಿಲ್ಲ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಇರಾನ್ನ ರಾಯಭಾರ ಕಚೇರಿಗೆ ತೆರಳಿ ಖಮೆನೈ ಸಾವಿಗೆ ಸಂತಾಪ ಸೂಚಿಸಿ ಪುಸ್ತಕದಲ್ಲಿ 4 ಲೈನು ಬರೆದು ಬಂದಿದ್ದು ಬಿಟ್ರೆ ಭಾರತದ ಯಾವ ನಾಯಕರು ಕೂಡ ಖಮೆನೈ ಹತ್ಯೆಯ ಬಗ್ಗೆ ಮಾತಾಡಿರಲಿಲ್ಲ, ಸಂತಾಪವನ್ನ ಸೂಚಿಸೋದಿಕ್ಕೂ ಹೋಗಿರಲಿಲ್ಲ. ಇಲ್ಲಿ ಈ ಯುದ್ಧ ಶುರುವಾದ ನಂತರ ಇರಾನ್ನ ವಿಷಯದಲ್ಲಿ ಭಾರತದ ನಿಲುವುಗಳು ಬದಲಾಗಿವೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಈ ಹಿಂದೆ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅಪಘಾತದಲ್ಲಿ ಸಾವಿಗೀಡಾದ ಸಂದರ್ಭದಲ್ಲಿ ಭಾರತ ಸಂತಾಪವನ್ನು ಸೂಚಿಸಿತ್ತು, ಶೋಕವನ್ನು ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲ, ಇಬ್ರಾಹಿಂ ರೈಸಿ ಅವರ ಅಂತ್ಯ ಸಂಸ್ಕಾರಕ್ಕೆ ಭಾರತದ ಅವತ್ತಿನ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಇರಾನ್ಗೆ ಹೋಗಿ ಬಂದ್ರು. ಆದರೆ ಈ ಬಾರಿ ಯುದ್ಧದಲ್ಲಿ ಇರಾನಿನ ಸರ್ವೋಚ್ಚ ನಾಯಕನ ಸಾವುಂಟಾಗಿದೆ. ಆದರೂ ಭಾರತ ಒಂದೇ ಒಂದು ಸಂತಾಪದ ಮಾತನ್ನ ಆಡಿಲ್ಲ. ಇದರ ಹಿಂದೆ ನಾನಾ ಕಾರಣಗಳನ್ನ, ನಾನಾ ಥಿಯರಿಗಳನ್ನ ಕೊಡಲಾಗ್ತಾ ಇದೆ. ಇರಾನಿನ ಸರ್ವೋಚ್ಚ ನಾಯಕ ಖಮೆನೈ ಕಾಶ್ಮೀರದ ವಿಷಯದಲ್ಲಿ ಪದೇ ಪದೇ ಮೂಗು ತೋರಿಸಿದ್ರು. ಪಾಕಿಸ್ತಾನವನ್ನ ಬೆಂಬಲಿಸೋ ಥರದ ಒಂದಷ್ಟು ಮಾತುಗಳನ್ನು ಆಡಿದ್ರು. ಭಾರತ ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ದೌರ್ಜನ್ಯಗಳನ್ನು ಮಾಡ್ತಾ ಇದೆ ಅನ್ನೋ ಥರದ ಮಾತುಗಳು ವಿನಾಕಾರಣ ಖಮೆನೈ ಬಾಯಲ್ಲಿ ಬಂದಿದ್ವು. ಹೀಗಾಗಿ ಭಾರತ ಖಮೆನೈ ವಿಷಯದಲ್ಲಿ ಯಾವ ಸಾನುಭೂತಿಯನ್ನು ಇಟ್ಟುಕೊಂಡಿರಲಿಲ್ಲ ಅಂತ ಬಿಜೆಪಿಗೆ ಸಂಬಂಧಪಟ್ಟ ಕೆಲವರು ಹೇಳ್ತಾ ಬಂದ್ರು. ಆದರೆ ಸರ್ಕಾರ ಅಧಿಕೃತವಾಗಿ ಅದರ ಬಗ್ಗೆ ಏನನ್ನು ಹೇಳೋದಕ್ಕೆ ಹೋಗಿರಲಿಲ್ಲ. ನಮ್ಮ ವಿದೇಶಾಂಗ ಕಾರ್ಯದರ್ಶಿಗಳು ಇರಾನ್ನ ಕಚೇರಿಯಲ್ಲಿ ಸಂತಾಪ ಸೂಚಿಸಿ ಬಂದದ್ದು ಬಿಟ್ರೆ ಅಧಿಕೃತವಾಗಿ ಭಾರತ ಮತ್ತೇನು ಮಾಡೋದಕ್ಕೆ ಹೋಗಿರಲಿಲ್ಲ. ಈಗ ಯುದ್ಧ ಶುರುವಾಗಿ 14 ದಿನಗಳಾದ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪೆಜೆಶ್ಕಿಯಾನ್ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಭಾರತ ತನ್ನ ನಿಲುವನ್ನು ಅಲ್ಲಿ ಸ್ಪಷ್ಟಪಡಿಸಿದೆ. ನಾವು ಇರಾನ್ ಪರಾನೂ ಇಲ್ಲ, ಇಸ್ರೇಲ್ ಪರಾನೂ ಇಲ್ಲ, ಶಾಂತಿಯ ಪರ ಇದ್ದೀವಿ. ಜಗತ್ತಲ್ಲಿ ಶಾಂತಿ ನೆಲೆಸಬೇಕು, ಯುದ್ಧಗಳು ನಡೀಬಾರ್ದು, ಸಮಸ್ಯೆಗಳನ್ನ ಮಾತುಕತೆಗಳ ಮೂಲಕ ಪರಿಹರಿಸಿಕೋಬೇಕು. ಯಾವ ಮಾತುಗಳನ್ನ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಪುತಿನ್ಗೆ ಮತ್ತು ಜೆಲೆನ್ಸ್ಕಿಗೆ ಮೋದಿ ಹೇಳಿದ್ರು, ಅದನ್ನೇ ಈಗ ಪೆಜೆಶ್ಕಿಯಾನ್ಗೆ ಹೇಳಿದ್ದಾರೆ. ಆದರೆ ಇದೇ ಮಾತುಗಳನ್ನ ಅರಬ್ ದೇಶಗಳಿಗೆ ಮತ್ತು ಇಸ್ರೇಲ್ಗೆ ಕೂಡ ಭಾರತದ ಪ್ರಧಾನಿ ಹೇಳಿದಿದ್ರೆ ಬಹುಶಃ ಭಾರತ ಶಾಂತಿಯ ಪರ ಇದೆ ಅನ್ನೋ ಸಂದೇಶಕ್ಕೆ ಮತ್ತಷ್ಟು ತೂಕ ಬರ್ತಾ ಇತ್ತು ಏನೋ. ಕೆಳಗೆ ಹೀಗೊಂದು ಕಡೆ ಮಧ್ಯಪ್ರಾಚ್ಯ ಉದ್ವಿಗ್ನಗೊಳ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಕೂಡ ಇದೇ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ನಿನ್ನೆ ಪಾಕಿಸ್ತಾನ ಕಾಬೂಲ್ ಮತ್ತು ಕಂದಹಾರಗಳ ಮೇಲೆ ಮತ್ತೆ ಏರ್ ಸ್ಟ್ರೈಕ್ ಅನ್ನು ಮಾಡ್ತು. ಅದರಲ್ಲಿ ನಾಗರಿಕರು ಸಾವಿಗೀಡಾದ್ರು ಅನ್ನೋ ಸುದ್ದಿಗಳು ಬಂದವು. ಅದಕ್ಕೆ ಪ್ರತೀಕಾರವಾಗಿ ಆಫ್ಘನ್ ತಾಲಿಬಾನಿಗಳು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಮೇಲೆ ಡ್ರೋನ್ ದಾಳಿಗಳನ್ನು ಮಾಡಿದ್ದಾರೆ. ಅಲ್ಲಿನ ಕೋಹತ್ನಲ್ಲಿನ ಮಿಲಿಟರಿ ಕಂಟೋನ್ಮೆಂಟ್ ಮೇಲೆ ದಾಳಿಗಳಾಗಿದ್ದು ಭಾರೀ ಪ್ರಮಾಣದಲ್ಲಿ ಸೈನಿಕರ ಸಾವು ಉಂಟಾಗಿದೆ ಮತ್ತು ಆ ಇಡೀ ಕಂಟೋನ್ಮೆಂಟ್ ಅನ್ನು ನಾವು ನಾಶ ಮಾಡಿದೀವಿ ಅಂತ ಆಫ್ಘನಿಸ್ತಾನ ಹೇಳ್ಕೊತಾ ಇದೆ. ಈ ಕೋಹತ್ ಅನ್ನೋದು ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿನ ಪಾಕಿಸ್ತಾನದ 10 ಕಂಟೋನ್ಮೆಂಟ್ಗಳ ಪೈಕಿ ಒಂದು. ಪಾಕಿಸ್ತಾನಿ ಸೈನ್ಯದ 9ನೇ ಇನ್ಫೆಂಟ್ರಿ ಡಿವಿಷನ್ ಯೂನಿಟ್ಗಳು ಇಲ್ಲಿರುತ್ತವೆ. ಮಿಲಿಟರಿ ಲ್ಯಾಂಡ್ಸ್ ಮತ್ತು ಕಂಟೋನ್ಮೆಂಟ್ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಹಾಗೆ ಈ ಕೋಹಟ್ ಅನ್ನೋದು ಬ್ರಿಟಿಷ್ ಕಾಲದ ಐತಿಹಾಸಿಕ ಗ್ಯಾರಿಸನ್ ಟೌನ್ ಕೂಡ ಆಗಿದೆ. ಇದರ ಮೇಲೆ ಆಫ್ಘನ್ ತಾಲಿಬಾನ್ ಪಡೆ ಡ್ರೋನ್ ದಾಳಿಗಳನ್ನು ಮಾಡಿದೆ. ಇದಷ್ಟೇ ಅಲ್ಲ, ಇದರ ಪಕ್ಕದಲ್ಲೇ 2 ಕಿಲೋಮೀಟರ್ ದೂರದಲ್ಲಿನ ಕಮಾಂಡ್ ಸೆಂಟರ್ ಅನ್ನು ಕೂಡ ನಾಶ ಮಾಡಿದೀವಿ ಅಂತ ತಾಲಿಬಾನಿಗಳು ಹೇಳ್ಕೊತಾ ಇದ್ದಾರೆ. ಆದರೆ ಪಾಕಿಸ್ತಾನ ಇದನ್ನ ಸಂಪೂರ್ಣವಾಗಿ ನಿರಾಕರಿಸಿದೆ. ತುಂಬಾ ಲೋ ಕ್ವಾಲಿಟಿ ಡ್ರೋನ್ಗಳನ್ನು ಆಫ್ಘನ್ ತಾಲಿಬಾನಿಗಳು ಖೈಬರ್ ಪಖ್ತೂನ್ಖ್ವಾದ ಕಂಟೋನ್ಮೆಂಟ್ ಮೇಲೆ ಹಾರಿಸಿದ್ರು ಅನ್ನೋದು ನಿಜ. ಅದನ್ನು ನಾವು ಹೊಡೆದು ಕೆಡವಿದ್ದೀವಿ. ಅದರ ಡೆಬ್ರಿಗಳು ಬಿದ್ದಿರೋದ್ರಿಂದ 2 ಮಾತ್ರ ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಇಲ್ಲಿ ಅವರು ದೊಡ್ಡ ಪ್ರಮಾಣದ ದಾಳಿಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ, ಇವರು ದಾಳಿಗಳ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನ ಖಚಿತಪಡಿಸೋದಕ್ಕೆ 3ನೇ ಮೂಲದ ಮಾಹಿತಿಗಳಾಗ್ಲಿ ಸ್ಯಾಟಲೈಟ್ ಇಮೇಜುಗಳಾಗ್ಲಿ ಇನ್ನೂ ಲಭ್ಯ ಆಗಿಲ್ಲ. ಹೀಗಾಗಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಇದು ಗೆಳೆಯರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.